ಎಲ್ಲರಿಗೂ ನಾನು ಆಯುರ್ವೇದ ಲಿವಿಂಗ್ ಹೆಲ್ದಿಯಾಗಿ ಹೇಗಿರಬೇಕು ಅಂತ ಸೀರೀಸ್ ಮಾಡ್ತಾ ಇದ್ದೀನಿ. ಅದರ ಫಸ್ಟ್ ಎಪಿಸೋಡ್ ಅನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹೆಲ್ದಿಯಾಗಿದ್ದೀವಿ ಅಂತ ನಮ್ಗೆ ಹೆಂಗ್ ಗೊತ್ತಿದೆ, ಹಳ್ಳಿ ಕಡೆ ಹೇಳ್ತಾರೆ ನಿದ್ದೆ, ಮುದ್ದೆ, ಲದ್ದಿ, ಮೂರೇ ಟೈಮ್ ಟೈಮ್ ಹೆಲ್ದಿಯಾಗಿದ್ದೀವಿ ಅಂತ. ಇವತ್ತು ನಾವು ನಿದ್ರೆ ಬಗ್ಗೆ ತಿಳ್ಕೊಳ್ಳೋಣ. ಇದ್ರಲ್ಲಿ ತುಂಬಾ ಎಪಿಸೋಡ್ಸ್ ಮಾಡ್ತೀನಿ, ಪ್ಲೀಸ್ ಫಾಲೋ ಮಾಡಿ, ಯಾಕಂದ್ರೆ ತುಂಬಾ ವಿಷಯಗಳಿದೆ ಇದ್ರಲ್ಲಿ. ಸೊ ಬೇಸಿಕಲಿ ನಿದ್ದೆ ಎಷ್ಟು ಗಂಟೆ ಮಾಡ್ಬೇಕು? ನಾವು ತುಂಬಾ ಸತಿ ಅನ್ಕೊಳ್ತೀವಿ 6 to 7 hours ಮಾಡ್ಬೇಕು, 8 hours. ಎಷ್ಟು ನಾವು ಗಂಟೆ ನಿದ್ದೆ ಮಾಡಿದೀವಿ ಅನ್ನೋದಕ್ಕಿಂತ ಎಷ್ಟು ಡೀಪ್ ನಾವು ಸ್ಲೀಪ್ ಮಾಡಿದೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ನಾವು ಕೆಲವು ಸತಿ ನೋಡಿರ್ತೀವಿ 8-9 ಗಂಟೆ ನಿದ್ದೆ ಮಾಡಿರ್ತೀವಿ ಅಂದ್ರೆ ಬೆಳಗ್ಗೆ ಫ್ರೆಶ್ನೆಸ್ ಇರೋದಿಲ್ಲ, ಮೈ ಎಲ್ಲ ಜಡವಾಗಿರುತ್ತೆ, ಭಾರವಾಗಿರುತ್ತೆ. ಒಂದು 5 ನಿಮಿಷ ಮಲ್ಕೊಳ್ಳೋಣ ಅಂತ ಅನಿಸ್ತಿದ್ರೆ ನಿಮ್ಮ ನಿದ್ದೆ ಸರಿ ಇಲ್ಲ. ಸೊ ಅದನ್ನ ಹೇಗೆ ಕರೆಕ್ಟ್ ಮಾಡ್ಕೊಳ್ಬೇಕು ಅಂತ ನಾನು ತಿಳಿಸ್ತೀನಿ. ಆಯುರ್ವೇದದ ಪ್ರಕಾರ ನಾವು 3 ತರದ ನಿದ್ದೆ ಅಂತ ಹೇಳ್ತೀವಿ. ಒಂದು ಸಹಜವಾಗಿ ಸ್ವಾಭಾವಿಕವಾಗಿ ಆಗುವಂಥದ್ದು, ಇಡೀ ದಿನ ಎಕ್ಸಾಸ್ಟ್ ಆದಾಗ ಸನ್ಸೆಟ್ ನಮ್ಮ ಬಾಡಿಲಿ ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತಿದೆ, ಅದರಲ್ಲಿ 2 ಕೆಮಿಕಲ್ ಉತ್ಪತ್ತಿ ಆಗುತ್ತೆ, ಮೆಲಟೋನಿನ್ ಮತ್ತೆ ಸೆರೋಟೋನಿನ್. ಇದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಗೆ ಯಾವಾಗ ನಿದ್ದೆ ಮಾಡ್ಬೇಕು, ಯಾವಾಗ ಎಚ್ಚರಿಕೆ ಮಾಡ್ಬೇಕು ಅದಷ್ಟೇ ಅಲ್ಲದೆ ನಮ್ಮ ಬಾಡಿಯಲ್ಲಿರೋ ಪ್ರತಿಯೊಂದು ಹಾರ್ಮೋನ್ ಕೆಮಿಕಲ್ ಹಿಡ್ಕೊಂಡು ಡೈಜೆಸ್ಟಿವ್ ಸಿಸ್ಟಮ್ ಇಂದ ಹಿಡಿದು ಎಲ್ಲ ಈ ಪೀನಿಯಲ್ ಆಕ್ಸೆಸ್ ನಿದ್ದೆ ಮತ್ತು ಎಚ್ಚರಿಕೆಯಿಂದನೇ ಎಲ್ಲ ನಮ್ಮ ಬಾಡಿ ಡಿಪೆಂಡ್ ಆಗುತ್ತೆ. ಸ್ವಾಭಾವಿಕವಾಗಿ ಸನ್ಸೆಟ್ ಅಲ್ಲಿ ಆದ್ಮೇಲೆ ನಮ್ಗೆ ನಿದ್ದೆ ಬರುತ್ತಲ್ಲ, ಅದಕ್ಕೆ ಸ್ವಾಭಾವಿಕವಾದ ನಿದ್ದೆ. ಇನ್ನೊಂದು ತಾಮಸಿಕ ನಿದ್ದೆ ಅಂದ್ರೆ ತಾಮಸಿಕವಾದಂತಹ ಆಹಾರ. ಕೆಲವು ನಾವು ನೋಡಿರ್ತೀವಿ ಮದ್ವೆಗಳಿಗೆ ಫಂಕ್ಷನ್ ಗಳಿಗೆಲ್ಲ ಹೋದಾಗ ನಾವು ಊಟ ಮಾಡಿದಾಗ ಹೆವಿ ಅನ್ಸಿ ನಮ್ಗೆ ನಿದ್ದೆ ಬರುತ್ತೆ. ಇನ್ನೊಂದು 3ನೇದು ವೈಕಾಲಿಗೆ ಜ್ವರ ಬಂದಾಗ, ಡಿಹೈಡ್ರೇಷನ್ ಆದಾಗ, ವಾಮಿಟಿಂಗ್, ಲೂಸ್ ಮೋಷನ್ ಎಲ್ಲ ಆದಾಗ ಸುಸ್ತಾಗಿ ನಿದ್ದೆ ಬರುತ್ತೆ. ವಿತ್ ಇಸ್ ಪ್ಯಾಥಾಲಜಿ ಅಂದ್ರೆ ರೋಗದಿಂದ ಬರುವಂತ ನಿದ್ದೆ. ಇವಾಗ ಹೆಲ್ದಿ ಆಗಿರೋ ನಿದ್ದೆ ಹೆಂಗಂದ್ರೆ ನಿದ್ದೆ ಮಾಡ್ಬೇಕು ಅಂತ ಅನ್ಕೊಂಡ ತಕ್ಷಣ ತಲೆ ಮೇಲೆ ದಿಂಬಿಟ್ಟ ತಕ್ಷಣ ನಿದ್ದೆ ಬರಬೇಕು, ಎದ್ದ ತಕ್ಷಣ ತುಂಬಾ ಆಕ್ಟಿವ್ ಆಗಿ. ಇದೆರಡು ಆಗ್ತಿಲ್ಲ ಅಂದ್ರೆ ಇದನ್ನ ಸರಿ ಮಾಡ್ಕೋಬೇಕು. ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಮ ಲೈಫ್ ಏನಿದೆ ಅದನ್ನ ಸೂರ್ಯನ ಜೊತೆಗೆ ಇಟ್ಕೊಳ್ಬೇಕು. ಸೂರ್ಯ ಹೇಳಕ್ಕಿಂತ ಮುಂಚೆ ಹೇಳ್ಬೇಕು, ಸೂರ್ಯ ಮುಳುಗಿದ ತಕ್ಷಣ ನಾವು ಮಲ್ಕೋಬೇಕು. 10 ಗಂಟೆ ಒಳಗಡೆ ಮಲ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಊಟಕ್ಕೂ ನಿದ್ದೆಗೂ 1 hour ಡಿಫ್ರೆನ್ಸ್ ಇರಬೇಕು. ಯಾಕಂದ್ರೆ ಹೊಟ್ಟೆ ಒಳಗೆ ಆಹಾರ ಇದ್ದಾಗ ನಿದ್ದೆ ಮಾಡಕ್ ನಿದ್ದೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಬಾಡಿ ನಿದ್ದೆ ಮಾಡೋದು ಇಡೀ ನಮ್ಮ ಬಾಡಿಯಲ್ಲಿ ಎಲ್ಲಾ ಸಿಸ್ಟಮ್ಸ್ ರಿಲ್ಯಾಕ್ಸ್. ನಮ್ಗೆ ನಿದ್ದೆಯಲ್ಲಿ ಕನಸು ಬಂದ್ರೆ ನಮ್ಮ ಬಾಡಿ ರಿಲ್ಯಾಕ್ಸ್ ಉತ್ಪತ್ತಿ ಮಾಡೋದಕ್ಕೂ ಬ್ರೈನ್ಗೆ ಕೆಲಸ. ನಮ್ಮ ಬಾಡಿ ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ಬೇಕು, ತುಂಬಾ ದಿವಸ ನಾವು ಹೆಲ್ದಿ ಆಗಿರ್ಬೇಕು, ಬಾಡಿಯಲ್ಲಿ ಬಲ ಇರಬೇಕು, ಓಜಸ್ಸು ಜಾಸ್ತಿ ಆಗ್ಬೇಕು ಅಂದ್ರೆ ನಾವು ಡೀಪ್ ಸ್ಲೀಪ್ ಮಾಡ್ಬೇಕು. ಹೇಗ್ ಆಗತ್ತೆ ಡೀಪ್ ಸ್ಲೀಪ್? ಅದಕ್ಕೆ ನಾನು 2 ಟಿಪ್ಸ್ ಅನ್ನ ಕೊಡ್ತೀನಿ. ಒಂದು, ಊಟ ಆದ ತಕ್ಷಣ ಒಂದು ಅರ್ಧ ಗಂಟೆ ಬಿಟ್ಟು ಒಂದು 100 ಸ್ಟೆಪ್ಸ್ ಓಡಾಡೋದ್ರಿಂದ ನಮ್ಗೆ ನಿದ್ದೆ ಬೆಟರ್ ಆಗುತ್ತೆ. ಕಾಲನ್ನ ರಾತ್ರಿ ಸ್ವಲ್ಪ ಹರಳೆಣ್ಣೆ ಪಾದಕ್ಕೆ ಚೆನ್ನಾಗಿ ಹಚ್ಕೊಂಡು ಉಜ್ಜಿ ಬಿಸಿ ನೀರಲ್ಲಿ ಕಾಲಿಟ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಒರೆಸ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಡೀಪ್ ಆಗಿ ಬರುತ್ತೆ. ಆಮೇಲೆ ಇನ್ನೊಂದೇನ್ ಹೇಳ್ತೀವಿ ಅಂದ್ರೆ ಹಮ್ಮಿಂಗ್ ಅಂತ, ಅದನ್ನ ನೀವು 30 3-4 ಸೆಟ್ ಇಡೀ ದಿನದಲ್ಲಿ ಮಾಡಿದ್ರೆ ಸ್ಟ್ರೆಸ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿ ಬೇಗ ನಿಮ್ಗೆ ಡೀಪ್ ಸ್ಲೀಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬೆಚ್ಚಗಿನ ಹಾಲಲ್ಲಿ ನೀವು ಏನಂದ್ರೆ ಜೇನುತುಪ್ಪವನ್ನ ಹಾಕೊಂಡು ಆಲ್ಮೋಸ್ಟ್ ತಣ್ಣಗಾಗಿರ್ಬೇಕದು. ಯಾಕಂದ್ರೆ ನಾವು ಹೀಟ್ ಮಾಡಬಾರ್ದು ಜೇನುತುಪ್ಪನ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಸೊ ಅದನ್ನ ವಾರ್ಮ್ ಮಿಲ್ಕ್ ಅನ್ನ ಕುಡಿಯೋದ್ರಿಂದ ಕೂಡ ನಿಮ್ಗೆ ನಿದ್ದೆ ಬೆಟರ್ ಆಗುತ್ತೆ. ಇನ್ನು ನಿದ್ದೆ ಬಗ್ಗೆ ತುಂಬಾ ಡೀಟೇಲ್ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ ಬೇರೆ ಎಪಿಸೋಡ್ಸ್ ಅಲ್ಲಿ. ಪ್ಲೀಸ್ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ